ರಷ್ಯಾ ವಿರುದ್ಧ ಸೆಡ್ಡು ಹೊಡೆದ ನ್ಯಾಟೋ. ರಷ್ಯಾ ಸೇನೆಯಲ್ಲಿ ಶುರುವಾಯಿತು ಆತಂಕ. ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತಾ ಈ ನಡೆ. ಸ್ನೇಹಿತರೆ, ಈ ಶಿಥಿಲ ಸಮರ ಏನಿತ್ತು ಅದಾದ ಬಳಿಕ ಇದೇ ಮೊದಲ ಬಾರಿಗೆ ನ್ಯಾಟೋ ಏನಿದೆ ಮೊದಲ ಬಾರಿಗೆ ಅತಿ ದೊಡ್ಡ ಸಮರಾಭ್ಯಾಸವನ್ನು ಆಯೋಜಿಸಿದೆ. ಇದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಇದೇ ಕಾರಣ ಇದೀಗ ರಷ್ಯಾದ ಎದೆಯಲ್ಲಿ ಒಂದು ರೀತಿಯ ನಡುಕ ಶುರುವಾಗಿದೆ. ಯಾಕಂದರೆ 32 ದೇಶದ ಸೈನಿಕರು ಈ ಯುದ್ಧಾಭ್ಯಾಸದಲ್ಲಿ ಭಾಗವಹಿಸಿದ್ದು ರಷ್ಯಾಕ್ಕೆ ಒಂದು ರೀತಿ ಆತಂಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಇದ್ದಕ್ಕಿದ್ದಂತೆ ಈ 32 ರಾಷ್ಟ್ರಗಳು ಒಂದೆಡೆ ಸೇರಿ ಈ ಯುದ್ಧಾಭ್ಯಾಸವನ್ನು ಮಾಡಿದ್ಯಾಕೆ, ರಷ್ಯಾಕ್ಕೂ ಇದಕ್ಕೂ ಏನು ಸಂಬಂಧ, ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಶಿಥಿಲ ಸಮರದ ಬಳಿಕ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ಸಮರಾಭ್ಯಾಸವನ್ನು ನ್ಯಾಟೋ ಆಯೋಜಿಸಿದೆ. ಇದರ ಹೆಸರು ಸ್ಟೇಟ್ ಫಾಸ್ಟ್ ಡಿಫೆಂಡರ್ 2024 ಎನ್ನುವಂಥದ್ದಾಗಿದೆ. ಈ ಸಮರದಲ್ಲಿ ನ್ಯಾಟೋದ ಮೈತ್ರಿಕೂಟದ ಎಲ್ಲ ದೇಶಗಳು ತಮ್ಮ ಸೈನಿಕರನ್ನು ಕಳಿಸಿದ್ದಾರೆ. ಅದರಲ್ಲೂ ರಷ್ಯಾ ಗಡಿಯಲ್ಲಿ ಬರುವ ದೇಶಗಳಲ್ಲಿ ಈ ಸಮರಾಭ್ಯಾಸ ನಡೆಯುತ್ತಿದ್ದು ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳು ಒಂದು ರೀತಿ ಯುದ್ಧಾಭ್ಯಾಸಕ್ಕೆ ರೆಡಿಯಾಗಿದ್ದಾವ ಅಥವಾ ಯುದ್ಧ ಸಮರಕ್ಕೆ ಸಿದ್ಧವಾಗಿವೆಯಾ ಎನ್ನುವಂತಹ ಅನುಮಾನವನ್ನು ಮೂಡಿಸಿವೆ. ಅದರಲ್ಲೂ ರಷ್ಯಾದ ಗಡಿ ಭಾಗದಲ್ಲಿರುವಂತಹ ಐರೋಪ್ಯ ರಾಷ್ಟ್ರಗಳಿಗೆ ಉತ್ತರ ಅಮೆರಿಕ ಸೇರಿದಂತೆ ವಿವಿಧ ಭಾಗಗಳಲ್ಲಿರುವಂತಹ ಸೈನಿಕರೇನಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡುವ ತರಬೇತಿ ಕಾರ್ಯಕ್ರಮ ಕೂಡ ನಡೆದಿದೆ. ಅಮೆರಿಕ ಹಾಗೂ ರಷ್ಯಾದ ನಡುವಿನ ಬಿಕ್ಕಟ್ಟು ಹೆಚ್ಚಾಗುತ್ತಿರುವ ನಡುವೆ ಈ ಸಮರಾಭ್ಯಾಸ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಇನ್ನು ಈ ಯುದ್ಧದಲ್ಲಿ ಭಾಗಿಯಾಗಿರುವಂತಹ ಸೈನಿಕರು ಶಸ್ತ್ರಾಸ್ತ್ರಗಳ ಬಗ್ಗೆ ಕೇಳಿದರೆ ನಿಮಗೆ ಒಂದು ರೀತಿ ಭಯ ಉಂಟಾಗೋದು ಕಾಮನ್ನು. ಯಾಕಂದರೆ ಇದು ಅತಿ ದೊಡ್ಡ ಸಮರಾಭ್ಯಾಸವಾಗಿದೆ. ಈ ನ್ಯಾಟೋ ಏನೆಲ್ಲ ಆಯೋಜನೆ ಮಾಡುತ್ತೋ ಅದೆಲ್ಲದಕ್ಕಿಂತ ಅತಿ ದೊಡ್ಡ ಯುದ್ಧಾಭ್ಯಾಸವಾಗಿದೆ. ಈ ಯುದ್ಧಾಭ್ಯಾಸದಲ್ಲಿ ಬರೋಬ್ಬರಿ 90,000ಕ್ಕೂ ಹೆಚ್ಚು ಸೈನಿಕರು ಭಾಗಿಯಾಗಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ನೌಕೆಗಳು ಭಾಗಿಯಾಗಿವೆ. ಯುದ್ಧ ವಿಮಾನ, ವಾಹನ ನೌಕೆಗಳು, ಡೆಸ್ಟ್ರಾಯ್ಗಳು ಸೇರಿದಂತೆ ವಿವಿಧ ನೌಕಾಭ್ಯಾಸಕ್ಕೆ ಬೇಕಾಗಿರುವಂತಹ ಸಮರಾಭ್ಯಾಸ ನೌಕೆಗಳು ಕೂಡ ಇದರಲ್ಲಿ ಕೈ ಜೋಡಿಸಿವೆ. ಇದು ಒಂದು ದಿನಕ್ಕೆ ಮುಗಿಯುವ ಯುದ್ಧವಂತೂ ಅಲ್ಲ. ಇದು ಒಂದು ರೀತಿ ತಿಂಗಳಗಟ್ಟಲೆ ನಡೆಯುವ ಯುದ್ಧವಾಗಿದ್ದು ಇನ್ನು ನ್ಯಾಟೋ ಇದರ ಜೊತೆಯಲ್ಲೇ 1100 ವಾಹನಗಳನ್ನು ಸಮರಾಭ್ಯಾಸಕ್ಕೆ ಭಾಗಿಯಾಗುವಂತೆ ಮಾಡಿದೆ. ಈ ಪೈಕಿ 133 ಟ್ಯಾಂಕರ್ಗಳಿದ್ದರೆ 533 ಇನ್ಫೆಂಟ್ರಿ ಯುದ್ಧ ವಾಹನಗಳು ಇರಲಿವೆ. ಸ್ನೇಹಿತರೆ, ಇದು ಕೇವಲ ನ್ಯಾಟೋದ ಸಾಮರ್ಥ್ಯ ಪ್ರದರ್ಶನ ಮಾತ್ರವಲ್ಲ. ಈ ಸಮರಾಭ್ಯಾಸದ ವೇಳೆ ಆಯಾ ಪ್ರಾಂತ್ಯದ ಮಟ್ಟದಲ್ಲಿ ಕೈಗೊಳ್ಳಬಹುದಾದ ರಕ್ಷಣಾ ಕಾರ್ಯವಿಧಾನಗಳು, ಯುದ್ಧ ಕಾಲದಲ್ಲಿ ಪಾಲಿಸಬೇಕಾದ ನಿಯಮಗಳು, ಸಮಗ್ರ ತಂತ್ರಗಾರಿಕೆ ಸೇರಿದಂತೆ ಹಲವು ವಿಚಾರಗಳನ್ನು ಇಲ್ಲಿ ವಿಮರ್ಶೆ ಮಾಡಲಾಗಿದೆ. ಒಂದು ವೇಳೆ ರಷ್ಯಾ ಏನಾದರೂ ದಾಳಿ ನಡೆಸಿದರೆ ಯಾವೆಲ್ಲ ತಂತ್ರಗಾರಿಕೆಯನ್ನು ಅನುಸರಿಸಬೇಕು ಎನ್ನುವುದು ಈ ಸಮರಾಭ್ಯಾಸದ ಒಂದು ಭಾಗವಾಗಿದೆ. ಅಮೆರಿಕ ಹಾಗೂ ರಷ್ಯಾದ ನಡುವೆ ಶಿಥಿಲ ಸಮರ ನಡೆಯುತ್ತಿದ್ದ ವೇಳೆ 1988ರಲ್ಲಿ ಈ ರೀತಿಯ ಅತಿದೊಡ್ಡ ಸಮರಾಭ್ಯಾಸ ನಡೆದಿತ್ತು. ಬಳಿಕ 2018ರಲ್ಲಿ ಟ್ರೆಡೆಂಟ್ ಜಕ್ಟರ್ ಎಂಬ ಹೆಸರಿನ ಯುದ್ಧಾಭ್ಯಾಸ ನಡೆಯುತ್ತಿತ್ತಾದರೂ ಕೂಡ 2024ರ ಸಮರಾಭ್ಯಾಸ ಏನಿದೆ ಇಷ್ಟು ದೊಡ್ಡದಾಗಿ ಇರಲಿಲ್ಲ ಎಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಯಾರು ಮಿಲಿಟರಿ ವಿಶ್ಲೇಷಕರು ಏನಿರ್ತಾರೆ ಅವರು ಇದನ್ನು ಮಾಡಿದ್ದಾರೆ. ಇನ್ನು ಇದೀಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಸಮರ ಆಗ್ತಾ ಇದೆ. ಉಕ್ರೇನನ್ನು ನ್ಯಾಟೋ ಬೆಂಬಲಿಸ್ತಾ ಇದ್ದರೆ ರಷ್ಯಾ ಅದನ್ನು ವಿರೋಧಿಸ್ತಾ ಇದೆ. ಅದೇ ಕಾರಣಕ್ಕೆ ಇದೀಗ ಈ ಯುದ್ಧಾಭ್ಯಾಸ ಏನು ನಡೀತಾ ಇದೆ ಇದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ರಷ್ಯಾ ಜೊತೆಗೆ ನಡೆಯಬಹುದಾದ ಸಂಭಾವ್ಯ ಸಮರಕ್ಕೂ ಇದು ಸಿದ್ಧತೆ ಎನ್ನುವಂತಹ ಮಾತುಗಳನ್ನು ಕೂಡ ಕೇಳಿ ಬರ್ತಿವೆ. ಇನ್ನು ಸ್ನೇಹಿತರೆ, ನ್ಯಾಟೋದ ಬಗ್ಗೆ ನಿಮಗೆ ಚೂರು ಇನ್ಫಾರ್ಮೇಷನ್ನ ಕೊಡೋದಾದರೆ ವಿಶ್ವದ 32 ರಾಷ್ಟ್ರಗಳು ಒಟ್ಟುಗೂಡಿ ನಿರ್ಮಿಸಿಕೊಂಡಿರುವಂತಹ ಅಂತಾರಾಷ್ಟ್ರೀಯ ಸಂಘಟನೆ ಇದಾಗಿದ್ದು ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಜೇಷನ್ ಇದರ ವಿಸ್ತೃತ ರೂಪವಾಗಿದೆ. ಸದಸ್ಯ ರಾಷ್ಟ್ರಗಳ ಭದ್ರತೆ ಸುರಕ್ಷತೆಯ ಹಿನ್ನೆಲೆಯಲ್ಲಿ 1949 ಮಾರ್ಚ್ 17ರಂದು ಬ್ರಸೆಲ್ಸ್ನಲ್ಲಿ ಇದನ್ನು ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ. ಈ ರಾಷ್ಟ್ರಗಳ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ತನ್ನ ಸದಸ್ಯ ರಾಷ್ಟ್ರಗಳ ಸ್ವಾತಂತ್ರ್ಯತೆ, ಸಾರ್ವಭೌಮತೆ ಮತ್ತು ಭದ್ರತೆಯನ್ನು ಕಾಪಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ವಾಷಿಂಗ್ಟನ್ DC ಇದನ್ನು ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿದೆ. ಇನ್ನು ಸ್ನೇಹಿತರೆ, ರಾಜಕೀಯವಾಗಿ ಇದು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅದಷ್ಟೇ ಅಲ್ಲದೆ ಸಮಸ್ಯೆಗಳನ್ನು ಪರಿಹರಿಸಲು, ವಿಶ್ವಾಸವನ್ನು ನಿರ್ಮಿಸಲು, ದೀರ್ಘಾವಧಿ ಸಂಘರ್ಷವನ್ನು ತಡೆಗಟ್ಟಲು, ರಕ್ಷಣಾ ಮತ್ತು ಭದ್ರತೆಯನ್ನು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಕುರಿತು ಸಮಾಲೋಚಿಸಲು ಮತ್ತು ಸಹಕರಿಸಲು ಈ ಸದಸ್ಯರನ್ನು ಸಕ್ರಿಯಗೊಳಿಸಲಾಗುತ್ತದೆ. ಇದಷ್ಟೇ ಅಲ್ಲದೆ
ಮಿಲಿಟರಿ ಕ್ರಮಕ್ಕೆ ಸಂಬಂಧಿಸಿದಂತೆ ನ್ಯಾಟೋ ವಿವಾದಗಳು ಶಾಂತಿಯುತ ಪರಿಹಾರಕ್ಕೆ ಇದು ಬದ್ಧವಾಗಿದೆ ಎಂದು ಇದರ ಮೂಲಗಳು ಹೇಳುತ್ತವೆ. ಇದಷ್ಟೇ ಅಲ್ಲದೆ ರಾಜತಾಂತ್ರಿಕ ಪ್ರಯತ್ನಗಳು ವಿಫಲವಾದರೆ ಬಿಕ್ಕಟ್ಟು ನಿರ್ವಹಣೆಯ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಮಿಲಿಟರಿ ಶಕ್ತಿ ಏನಾದರೂ ಕೈ ಕೊಟ್ಟರೆ ಆಗ ನ್ಯಾಟೋ ಎಂಟ್ರಿ ಕೊಡುತ್ತೆ. ಇನ್ನು ಸ್ನೇಹಿತರೆ, ಈ ನ್ಯಾಟೋ ಕೇವಲ ಆ ರಾಷ್ಟ್ರಗಳಿಗೆ ಮಾತ್ರ ಭದ್ರತೆಯನ್ನು ಕೊಡುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನ್ಯಾಟೋವನ್ನು ಮುನ್ನಡೆಸ್ತಿರುವಂತಹ ರಾಷ್ಟ್ರ ಯಾವುದು ಅಂದರೆ ಅಮೆರಿಕ. ಇದಕ್ಕೆ ವಿರುದ್ಧವಾಗಿ ವಾರ್ಸಾ ಎನ್ನುವಂತಹ ಒಂದು ಒಕ್ಕೂಟ ಕೂಡ ಇದೆ. ಇದನ್ನು ರಷ್ಯಾ ನಡೆಸ್ತಾ ಇದೆ. ಇದೀಗ ನ್ಯಾಟೋ 32 ದೇಶಗಳಾಗಿದೆ. ಈಗ 33ನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಲು ಉಕ್ರೇನ್ ಏನಿದೆ ಅದು ಪ್ರಯತ್ನ ಪಟ್ಟಿತ್ತು. ಅದೇ ಕಾರಣಕ್ಕೆ ಇದೀಗ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಡೀತಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಇದೀಗ ನ್ಯಾಟೋ ಮತ್ತೊಂದು ಸಂಘವನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದೇನಪ್ಪ ಅಂದರೆ ನ್ಯಾಟೋ ಪ್ಲಸ್ ಎನ್ನುವಂತಹ ಒಂದು ಸಂಘಟನೆ. ಅದರಲ್ಲಿ ಇದೀಗ ಭಾರತಕ್ಕೂ ಕೂಡ ಆಹ್ವಾನ ಬಂದಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಹಾಗಾದರೆ ಈ ನ್ಯಾಟೋ ಪ್ಲಸ್ ಅಲ್ಲಿ ಯಾವೆಲ್ಲ ರಾಷ್ಟ್ರಗಳು ಇರ್ತವೆ ಅಂತ ನೋಡೋದಾದ್ರೆ, ಈ ನ್ಯಾಟೋ ಏನಿದೆ ಆ ಎಲ್ಲ ರಾಷ್ಟ್ರಗಳು ಇರ್ತವೆ. ಅದರ ಜೊತೆಯಲ್ಲಿ 5 ರಾಷ್ಟ್ರಗಳು ಇರ್ತವೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್, ಇಸ್ರೇಲ್ ಮತ್ತು ದಕ್ಷಿಣ ಕೊರಿಯಾಗಳು ಜೊತೆಯಾಗಿವೆ. ಈ ಮಿತ್ರಕೂಟವನ್ನು ಮತ್ತಷ್ಟು ಹೆಚ್ಚು ಮಾಡಲು ರಕ್ಷಣಾ ಸಹಕಾರವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದ್ದು ಭಾರತವನ್ನು ಸೇರಿಸಿಕೊಳ್ಳುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಿವೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ನ್ಯಾಟೋ ಸಮರಾಭ್ಯಾಸವನ್ನು ಶುರು ಮಾಡಿದೆ. ಅದು ಕೂಡ ರಷ್ಯಾದ ಗಡಿ ಭಾಗಗಳಲ್ಲಿ ಇಂತಹ ಸಮರಾಭ್ಯಾಸವನ್ನು ಮಾಡುತ್ತಿದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಅದಷ್ಟೇ ಅಲ್ಲದೆ ಇದು 3ನೇ ಮಹಾಯುದ್ಧಕ್ಕೆ ನಾಂದಿಯಾಗುತ್ತಾ ಎನ್ನುವಂತಹ ಅನುಮಾನಗಳನ್ನು ಕೂಡ ಸೃಷ್ಟಿ ಮಾಡಿದೆ. ಯಾಕಂದರೆ ಇದೀಗ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಡೀತಿದೆ. ಉಕ್ರೇನನ್ನು ಈ ನ್ಯಾಟೋ ಬೆಂಬಲಿಸ್ತಿದ್ರೆ ರಷ್ಯಾ ಅದನ್ನು ವಿರೋಧಿಸ್ತಾ ಇದೆ. ಅದಷ್ಟೇ ಅಲ್ಲದೆ ಈ ಯುದ್ಧವನ್ನು ನಿಲ್ಲಿಸಿ ಅಂದರೂ ಕೂಡ ರಷ್ಯಾ ನಿಲ್ಲಿಸ್ತಾ ಇಲ್ಲ. ಅದೇ ಕಾರಣಕ್ಕೆ ಏನಾದರೂ ರಷ್ಯಾ ಮಾತನ್ನು ಕೇಳಲಿಲ್ಲ ಅಂದರೆ ತಿರುಗಿ ಬೀಳಲು ಬೇಕಾದಂತಹ ಒಂದು ಪ್ರಯತ್ನ ಅಥವಾ ಸಿದ್ಧತೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಯುದ್ಧಾಭ್ಯಾಸ ಮಾಡ್ತಿರೋದು ಸರಿ, ಆದರೆ ಅದು ರಷ್ಯಾದ ಗಡಿಯಲ್ಲೇ ಮಾಡ್ತಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.